स्वागत है आपका बी न्यूज नेशन में। मैं हूं आबिद हुसैन शेख। एमबी पाटिल ने दी वृक्षोत्थान अभियान की जानकारी। बीजापुर जिले में ग्रीन रेवोल्यूशन लाने, पर्यावरण को हरा भरा रखकर स्वस्थ और सुंदर समाज के भविष्य का सपना साकार करने के उद्देश्य से 1 करोड़ वृक्ष लगाने के संकल्प के साथ पिछले 2 सालों से सरकारी विभागों और दानियों के सहयोग और वृक्षोत्थान अभियान के चलते मैराथन दौड़ आयोजन के जरिए पर्यावरण प्रेम का वातावरण निर्माण करके जिले को हरा भरा करके सूखाग्रस्त इस जिले का कलंक मिटाने का बेड़ा उठाने वाले एमबी पाटिल ने प्रेस मीट में इस अभियान का समर्थन करने वाली मीडिया, व्यापारी और दानियों का आभार व्यक्त करते हुए ऐतिहासिक नगर फिर एक बार इस विशाल अभियान के कार्यक्रम का साक्षी बनने जा रहा है। इसकी जानकारी एमबी पाटिल ने देते हुए 4 अगस्त सुबह 5 बजे गोल गुम्बद के परिसर से हाफ मैराथन दौड़ का ब्यौरा देते हुए इस कार्यक्रम में 4 अगस्त को होने वाले वृक्षोत्थान ऑफ मैराथन दौड़ में कन्नड़ा फिल्म अभिनेता वृक्षोत्थान के एम्बेसडर रॉक स्टार यश भाग लेंगे। इसकी जानकारी दी एमबी पाटिल ने, जिसमें 10,000 लोग स्पर्धा में हिस्सा लेंगे, जिनके लिए आकर्षित बहुमान भी रखे गए हैं। इस अवसर पर अप्पा साहब पट्टन शेट्टी और दीगर पदाधिकारी रहे भागी। ಅತ್ಯಂತ ಭೀಕರ ಬರಗಾಲದ ಪ್ರದೇಶಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಂದಣಿ ಮಾಡಿದಂಥದ್ದು. ಅದಕ್ಕೆ ನಾವು ಆಂಟಿಫೆಬ್ರವರಿ ಹಾಕಿದ್ವಿ, ಬರಗಾಲ ನಿವಾರಣಾ ಕೇಂದ್ರ ನಾವು ಅಂಬೇಡ್ಕರ್. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ಅರಣ್ಯ ವಿಸ್ತರಣೆ ಎಷ್ಟಿದೆ, ಫಾರೆಸ್ಟ್ ಕವರೇಜ್ ಅಂತೀವಿ ನಾವು ನೋಡಿದಾಗ ಅರಣ್ಯ ಇಲಾಖೆದವರು 0.1% 1.7 ಅಂದ್ರೆ ಅರ್ಧ 10% ಬರಲ್ಲ, 10% ಬರಲ್ಲ, 22% ಅಲ್ಲಿ 0.17% 1% ಅಂತ ಹೇಳ್ಕೊಂಡಿದ್ರೆ 22% 1% ಬಹಳ ಡಿಫರೆನ್ಸ್. ಇದು 45 ವರ್ಷದಿಂದ ನಾವು ಅಭಿಯಾನ ಆಗಬೇಕಾಗಿದೆ. ಆದ್ರೆ ನಾವು ಅವತ್ತು ಆ ಫಾರೆಸ್ಟ್ ಕವರೇಜ್ ತಿಳ್ಕೊಂಡು ಏನಾದ್ರು ಮಾಡಿ ಗಿಡ ನೆಡಬೇಕು ಅಂತ ಹೇಳಿ, ಆದರೆ ಸರ್ಕಾರದಿಂದ ಆಗೋದಿಲ್ಲ. ಅದಕ್ಕೆ ಜಿಲ್ಲಾಡಳಿತನೇ ಮುಖ್ಯವಾಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇವರು ಕೂಡ ಅದೇ ಮುಖ್ಯ ಕೆಲಸಗಳನ್ನು ಮಾಡುವಂತ ಮಾಡಿ ಈ ವೃಕ್ಷ ಬೆಳೆಸಲು ಮಾಡಿದ್ವಿ. ನಾವು ಕೋಟಿ ವೃಕ್ಷ ಅಭಿಯಾನ 5 ವರ್ಷದಲ್ಲಿ ಮಾಡೋಣ ಅಂತ ಮಹತ್ವಾಕಾಂಕ್ಷಿ. 10 ಲಕ್ಷ ಹೋಗ್ತದೆ ಅಥವಾ 15 ಲಕ್ಷ. ಹೀಗಾಗಿ ಈಗ ಸುಮಾರು 4 ಲಕ್ಷ ಮಟ್ಟಿಗೆ ಇಲ್ಲಿವರೆಗೆ 60 ಲಕ್ಷ ಆಗಿದೆ ಟಾರ್ಗೆಟ್. ಈ ವರ್ಷ 25 ಲಕ್ಷ 75 ಲಕ್ಷ ಟಾರ್ಗೆಟ್ ರೀಚ್ ಆಗ್ತೇವೆ. ಮುಂದಿನ ವರ್ಷ ನಾವು 1 ಕೋಟಿಯನ್ನ ನಾವು ದಾಟ್ತೀವಿ. ಈಗೆಲ್ಲ ಕಡೆ ಕೂಡ ನಮ್ಮ ಕೃಷ್ಣ 3ನೇ ಹಂತದ ಕೆನಾಲ್ ಮತ್ತು ನೆಟ್ವರ್ಕ್ ಆಗಲಿ ನಮ್ಮ ಮೈನರ್ ಇರಿಗೇಷನ್ ಅವ್ರನ್ನ ಇವರೆಲ್ಲ ಕರೆದು ಇವತ್ತು ಎಲ್ಲ ನೀರು ಕೊಟ್ಟಿದ್ದೀವಿ, ಯಾವ ಹಳ್ಳಿಗಳಿಗೆ ನೀರು ಕೊಟ್ಟಿದ್ದೀವಿ. ಅವ್ರಿಗೆ ಸ್ವಲ್ಪ ಹೆಚ್ಚಿಗೆ ನಾವು ಗಿಡ ಕುಡಿತಾವ, ಅಕ್ಕೇರಿ ಸುತ್ತಮುತ್ತಲಾಗಲಿ ಅಲ್ಲಿ ಎಲ್ಲೆಲ್ಲಿ ಯಾರ್ಯಾರಿದ್ದಾವೆ ಅವ್ರು ನಮಗೊಂದು ಹಕ್ಕು ಬರ್ತದೆ ಗಿಡಕ್ಕೆ, ಅವ್ರಿಗೆ ಕೂಡ ವಿನಂತಿಯನ್ನು ಮಾಡ್ಕೊಳ್ಳುವಂಥದ್ದು. ಮತ್ತು ಇನ್ನೊಂದು ಈ ಸಲ ಇನ್ನೊಂದು ನೆಟ್ವರ್ಕ್ ಯಾಕಂದ್ರೆ 524 ಆಗ್ಬೇಕಂದ್ರೆ 50 ವರ್ಷ ಹೋಗ್ತದೆ. ಅಲ್ಲಿವರೆಗೆ ನಾವು ನೀರೇನು ಹರಿದು ವ್ಯರ್ಥವಾಗಿ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತದೆ. ಆಟಿಕೆ ನಮಗೆ ಯಾಕಂದ್ರೆ ಮೇಂಟೆನೆನ್ಸ್ ಕೂಡ ಸಹ ಆಗ್ತದೆ, ಹಂಚಿಕೆ ಅದನ್ನು ಕೂಡ ಒಂದು ಮಾಡುವಂತ ಒಂದು ಉದ್ದೇಶದ ಆಡಳಿತಕ್ಕೆ ಧನ್ಯವಾದ ಸಲ್ಲಿಸ್ತೇನೆ. ಫಾರೆಸ್ಟ್ ಇಲಾಖೆಗೆ ಮತ್ತು ಕೆಬಿಜಿನಲ್ ಕೃಷ್ಣಾಬಾಯಿ ನಿಜ ನಿಗಮ ಅವರಿಗೆ ರೈತರಿಗೆ ಯಾವ್ದು ಬೇಕಾಗಿಲ್ಲ ಅದನ್ನ ಕೂಡ ಪ್ರಾರಂಭ ಮಾಡಿದ್ವಿ. ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರಿ ಅದ್ರ ಜೊತೆಗೆ ಕ್ಷಮೆನೂ ಕೂಡ ಕೊಡ್ತೀನಿ. ನಾವು 1 ಗಂಟೆ ಕಾಲ ತಮ್ಮನ್ನು ಕಾಯಿಸಬೇಕಾಗಿದ್ದಂಥ ಅನಿವಾರ್ಯ ಸಂದರ್ಭ, ಅದಕ್ಕೆ ಕ್ಷಮೆ ಕೋರಿ ಇವತ್ತು ತಮ್ಗೆ ಗೊತ್ತಿದೆ ವಿಜಯಪುರ ಜಿಲ್ಲೆ ಬ್ರಿಟಿಷರ ಕಾಲದಿಂದ ಒಂದು ರಾಜಸ್ಥಾನದಲ್ಲಿ ಜೈಸಲ್ಮೇರು ಮತ್ತು ಕರ್ನಾಟಕದಲ್ಲಿ ಬಿಜಾಪುರ ಇವು ಅತ್ಯಂತ ತೀವ್ರ ಬರಗಾಲದ ಪ್ರದೇಶ ಅಂತ ಹೇಳಿ ಅಂದು ಬ್ರಿಟಿಷ್ ಟೈಮ್ನಲ್ಲಿ ಹಿಂದಿನ ಅವಧಿಯಲ್ಲಿ 2013ರಿಂದ
2018ರವರೆಗೆ ನೀರಾವರಿ ಸಚಿವನಾಗಿದ್ದೆ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ. ಯಾವುದೋ ಒಂದು ಸಂದರ್ಭ ಬಂತು. ಆ ಸಂದರ್ಭ ಬಂದಾಗ ನಮ್ಮ ಫಾರೆಸ್ಟ್ ಕವರೇಜ್, ನಮ್ಮ ಅರಣ್ಯ ಪ್ರದೇಶ ಏನಿದೆ ಅದನ್ನು ನಾವು ನೋಡಿದ್ವಿ. ನನಗೆ ಆಶ್ಚರ್ಯ ಆಯಿತು. ಅದು ಅರಣ್ಯ ಪ್ರದೇಶ 0.17% ಇದೆ, ಬರೀ ಕೇವಲ 0.17. ಸ್ಟೇಟ್ ಅಂಡ್ ನ್ಯಾಷನಲ್ ಎವರೇಜ್ 22% ಇದೆ. ಎಲ್ಲಿ 0.17 ಅಥವಾ 1% ಹೇಳಿರಿ, 1% ಎಲ್ಲಿ, 22% ಎಲ್ಲಿ, ಬಹಳ ಅಜಗಜಾಂತರ ಗ್ಯಾಪ್ ಇದೆ. ಅದಕ್ಕೆ ಎಲ್ಲ ಒಂದ್ಸಲ ಅನಿಸ್ತು, ಬಹುಶಃ ಇದೇ ಒಂದು ಕಾರಣ ನಮಗೆ ಮಳೆ ಆಗ್ತಾ ಇಲ್ಲಪ್ಪ, ಇದು ಒಂದು ಕಾರಣ ಅಂತೇಳಿ. ಅದಕ್ಕೆ ನಾವು ಈ ವೃಕ್ಷ ಅಭಿಯಾನ ಟ್ರಸ್ಟ್ ಅನ್ನು ಮಾಡುವ ಮೂಲಕ ಈ ಕೋಟಿ ವೃಕ್ಷ ಅಭಿಯಾನನ ಪ್ರಾರಂಭ ಮಾಡಿದ್ವಿ. ಈ ವೃಕ್ಷ ಅಭಿಯಾನ ಟ್ರಸ್ಟ್ ಮಾಡುವಂತ ಉದ್ದೇಶ ಏನಿತ್ತು? ನಮ್ಮ ಪ್ರಮುಖವಾಗಿ ಜಿಲ್ಲಾ ಆಡಳಿತ, ಅದು ಮುಖ್ಯವಾಗಿತ್ತು ನಮಗೆ. ಜಿಲ್ಲಾ ಆಡಳಿತ, ಅರಣ್ಯ ಇಲಾಖೆ, ಅದಕ್ಕೆ ಸಪೋರ್ಟಿವ್ ರೋಲ್. ಯಾವುದು ಸರ್ಕಾರಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಹಣಕಾಸಿನ ವ್ಯವಸ್ಥೆ ಸರ್ಕಾರಕ್ಕೆ ಹೋದ್ರೆ ಅದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗೋದಿಲ್ಲ, ಅಥವಾ ಆ ಉದ್ದೇಶಕ್ಕೆ ಸರ್ಕಾರ ಕೊಡಕ್ಕೆ ಬರಲ್ಲ, ಅಥವಾ ನಾವು ಫೈಲ್ ಮೂವ್ ಮಾಡಿದ್ರೆ ಅನೇಕ ವರ್ಷ ಇರಬೇಕಾಗ್ತದೆ. ಕಾನೂನು ತೊಡಕು, ರೂಲ್ಸು, ಟೆಂಡರು, ಆ ಪ್ರೊಸೆಸಸ್ ಎಲ್ಲನೂ ಬರ್ತವೆ. ಹೀಗಾಗಿ ವೃಕ್ಷ ಅಭಿಯಾನ ಟ್ರಸ್ಟಿಂದ ಆ ಜಿಲ್ಲಾ ಆಡಳಿತಕ್ಕೆ ನಾವು ಒಂದು ಸಹಕಾರಿ ಆಗಬೇಕು ಅಂತೇಳಿ ವೃಕ್ಷ ಅಭಿಯಾನ ಟ್ರಸ್ಟ್ ಮಾಡಿಕೊಂಡು, ಜಿಲ್ಲಾ ಆಡಳಿತನೇ ಮುಖ್ಯವಾಗಿ ಇಟ್ಕೊಂಡು, ಫಾರೆಸ್ಟ್ ಇಲಾಖೆಯನ್ನು ಇಟ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಆವಾಗ ನಾನು ವಿಚಾರ ಮಾಡಿದ್ರೆ ಇದನ್ನ ಇದಕ್ಕೆ ಒಂದು ಪರ್ಮನೆಂಟ್ ಮೆಜರ್ ಒಂದು 5 ವರ್ಷಕ್ಕೆ ಒಂದು ಆಗಬೇಕು ಅಂತೇಳಿ ನಮ್ಮ KBJNL ಕೃಷ್ಣಾ ಭಾಗಿ ಜಲ ನಿಗಮದಿಂದ ಆ ನರ್ಸರಿಗೆ ನಾವು ಫಂಡಿಂಗ್ ಮಾಡಿಸಿ 5 ವರ್ಷ ಪ್ರತಿ ವರ್ಷ 10 ಲಕ್ಷದಿಂದ 5 ವರ್ಷ 50 ಲಕ್ಷ ಗಿಡಗಳು ನೆಡಬೇಕು, ಆ ನರ್ಸರಿಗಳಲ್ಲಿ ತಯಾರು ಮಾಡಬೇಕು. ಮತ್ತು ಆ ನರ್ಸರಿ ತಯಾರು ಮಾಡುವಾಗ ನಾವು ಬೇರೆ ಕಡೆ ಆಂಧ್ರ ಪ್ರದೇಶದಲ್ಲಿರುವಂಥ ನರ್ಸರಿ ಎಲ್ಲರೂ ನೋಡ್ಕೊಂಡ್ ಬಂದಿದ್ದೀವಿ. ಆಮೇಲೆ ನಮಗೆ ಎಕ್ಸ್ಪೀರಿಯನ್ಸು ಆಗಿತ್ತು. 1ನೇ ವರ್ಷ ನಾವು ಕಟ್ಟಂತ ಗಿಡ ಜನ ಹಚ್ಚೋದಿಲ್ಲ, ಅವ್ರಿಗೆ ಬೇಕಾಗಿದ್ದಂಥ ಗಿಡ ನಾವು ಕೊಟ್ಟರೆ ಅವ್ರು ಹಚ್ತಾರೆ. ಹೀಗಾಗಿ ನಾವು ಒಂದು 150 ವೆರೈಟಿ ಗಿಡಗಳನ್ನ ಅಲ್ಲೇ ನರ್ಸರಿದಾಗ ಇದು ಮಾಡಿದ್ವಿ. ಯಾರಿಗೆ ಮಾವಿನಕಾಯಿ ಬೇಕು ಅವ್ರು ಮಾವಿನ ಗಿಡ, ಮತ್ತೊಬ್ರು ಯಾರಿಗೆ ಚಿಕ್ಕು ಗಿಡ ಬೇಕು ಚಿಕ್ಕು ಗಿಡ, ಯಾರಿಗೆ ಬೇವಿನ ಮರ ಬೇಕು ಅವ್ರವ್ರಿಗೆ ಬೇಡಿಕೆ ತಕ್ಕಂತೆ ನಾವು ಗಿಡಗಳನ್ನು ಕೊಡುವಂಥದ್ದು ಪ್ರಾರಂಭ ಮಾಡಿದರೆ ಅದಕ್ಕೆ ನಮ್ಮ ಯಶಸ್ಸಿಗೆ ಕಾರಣ ಆಯಿತು. ಯಾಕಂದರೆ ನಾವು ಹಿಂದೆ ಕೇಳಿದ್ದೀವಿ, ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರು ಆ ಕಾವೇರಿ ಬೆಲ್ಟ್ನಲ್ಲೇ ಒಂದು ವೃಕ್ಷ ಅಭಿಯಾನ ಪ್ರಾರಂಭ ಮಾಡಿದ್ರು. 5-6 ಜಿಲ್ಲೆಗಳು ಕೂಡಿ ಕಾವೇರಿ ಬೆಲ್ಟ್ನಲ್ಲಿ. ಆದರೆ ದುರ್ದೈವಶಾತ್ ಅದು ಯಶಸ್ವಿ ಆಗಲಿಲ್ಲ ಅಂತ ನಾನು ಕೇಳ್ಕೊಂಡಿದ್ದೀನಿ. ಅಷ್ಟು ಯಶಸ್ವಿ ಆಗಲಿಲ್ಲ ಅಂತೇಳಿ ಆ ಒಂದು ಅಳುಕು ನಮಗಿತ್ತು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಕೂಡ, ನೋಡ್ರಪ್ಪ ನೀವು ಗಿಡ ಹಚ್ತೀರಿ, ಅದನ್ನು ಬೆಳೆಸೋರು ಯಾರು, ಅದಕ್ಕೆ ನೀರು ಉಳಿಸೋರು ಯಾರು, ಇದು ಮಾಡೋರು ಯಾರು, ಪ್ರೊಟೆಕ್ಟ್ ಮಾಡೋರು, ಅದಕ್ಕೆ ರಿಪ್ಲೇಸ್ಮೆಂಟ್ ಕೊಡುವಂಥದ್ದು. ಮತ್ತು ನಾವು ಇದೆಲ್ಲನೂ ಕೂಡ ಫೆನ್ಸಿಂಗ್ ಇದ್ದಂಥ ಸ್ಕೂಲ್ ಬಿಲ್ಡಿಂಗ್ನಲ್ಲಿ ಅಲ್ಲಿ ಇಲ್ಲಿ, ಮತ್ತು ತಮ್ಗೆ ಗೊತ್ತಿದೆ ಕರಾಳ ದೊಡ್ಡಲ್ಲಿ ಏನೋ ಮುತ್ತಾಕಿರಿ ಪಕ್ಕ ಒಂದು KBJNLದಿಂದ ನಾವು ಒಂದು 500 ಎಕರೆ ತಗೊಂಡು ಸುಮಾರು 60,000 ಗಿಡ ಒಂದೇ ಪ್ಲಾಟ್ನಲ್ಲಿ ಹಚ್ಚಿದ್ವಿ. ಈಗ 3 ವರ್ಷ ಆಗಿದೆ, ನಾವು ಹೋಗಿ ಬಂದಿದ್ದೀವಿ ಎಲ್ಲರೂ ಅಲ್ಲಿ. ಅದೊಂದು ನಮ್ಮ ಪರ್ಮನೆಂಟ್ ಆಗಿತ್ತು ಸಹ ಬಿಜಾಪುರ ನಗರ ಜನತೆಗೆ. ಇನ್ನೊಂದು 2 ವರ್ಷದಲ್ಲೇ ಅದು ಬಿಕಮ್ ಅ ಪಿಕ್ನಿಕ್ ಸ್ಪಾಟ್. ಮತ್ತು ನಾವು ಇಲ್ಲಿವರೆಗೆ 60 ಲಕ್ಷ ಗಿಡಗಳನ್ನ ಇವತ್ತೊಂದು ಸಹ ಜಂಟಿಯಾಗಿ ಜಿಲ್ಲಾ ಆಡಳಿತ, ಫಾರೆಸ್ಟ್ ಇಲಾಖೆ ಎಲ್ಲರೂ ಕೂಡಿ ಇವತ್ತೊಂದು ಸಹ 60 ಲಕ್ಷ ಆಗಿದೆ. ಈ ವರ್ಷ ನಾವು 25 ಲಕ್ಷ ಆ ಟಾರ್ಗೆಟ್ಗೆ, ಆ 25 ಲಕ್ಷ ಟಾರ್ಗೆಟ್ನು ಕೂಡ ಇದರ ಈ ವೃಕ್ಷ ತಾನು ಮುಗಿದ್ಮೇಲೆ ನಾನು ಕೂಡ ಏನನ್ನ ರಿವ್ಯೂ ಮಾಡಿ ಎಲ್ಲೆಲ್ಲಿ ನಮಗೆ ಇದು ಮಾಡ್ಲಿಕ್ಕೆ ಬರ್ತದೆ ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದ್ರ ಜೊತೆ ತಮ್ಗೆ ಗೊತ್ತಿದೆ 5 ವರ್ಷ ನಾನು ನೀರಾವರಿ ಸಚಿವ ಇದ್ದಾಗ ಈ ಎಲ್ಲ ಕೆನಾಲ್ ನೆಟ್ವರ್ಕು ಹೆಡ್ ವರ್ಕ್ಸ್ನ ನಾವು ಕಂಪ್ಲೀಟ್ ಮಾಡಿ ಈಗ ಡಿಸ್ಟ್ರಿಬ್ಯೂಟರ್ ಯಾವ್ಯಾವ ಕೆರೆಗಳು ಬರ್ತದೆ ಅದಕ್ಕೆ ನೀರು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗಾಗಿ ಆ ಕೆರೆಗಳು ಸುತ್ತಮುತ್ತಲೂ ಕೂಡ ಗಿಡ ಹಚ್ಚಲಿಕ್ಕೆ ಆಗ್ತದೆ. ಅಂತರ್ಜಲ ಹೆಚ್ಚಿಗಾಗಿದೆ, ಭಾಳಷ್ಟು ಕಡೆ ಅಲ್ಲಿ ಗಿಡ ನೆಡಕ್ಕೆ ನಮ್ಗೆ ಸಾಧ್ಯ ಆಗ್ತದೆ. ಇನ್ನೊಂದು ಪ್ರಾಜೆಕ್ಟನ್ನು ಈಗ ನಾವು ಮಾಡ್ತಾ ಇದ್ದೀವಿ, ಬಹುತೇಕ ಯಶಸ್ವಿಯಾಗಿದೆ. ಅದಕ್ಕೆ ನಿಮ್ಮ ಪಾತ್ರ ನಾಡ್ದು ದೊಡ್ಡದಿದೆ. ನಾಡ್ದು ಬೆಳಗ್ಗೆ 5 ಗಂಟೆಗೆ 5 ಗಂಟೆಗೆ ಬೆಳಗ್ಗೆ ಗೋಲ್ ಗುಂಬಜ್ನಿಂದ ಅದು ಪ್ರಾರಂಭ ಆಗ್ತದೆ. 21 ಕಿಲೋಮೀಟರ್ಸ್, 200 ಜನ 21 ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. 21 ಕಿಲೋಮೀಟರ್ಸ್ ಇದರಲ್ಲಿ 10 ಕಿಲೋಮೀಟರ್ಸ್ಗೆ 300 ಜನ ಭಾಗವಹಿಸ್ತಾ ಇದ್ದಾರೆ. 5 ಕಿಲೋಮೀಟರ್ಸು ಸೈನಿಕ್ ಸ್ಕೂಲ್ ಸ್ಟೂಡೆಂಟ್ಸು, ಪೊಲೀಸು, ಬೇರೆ ಬೇರೆ ಪ್ರೊಫೆಷನಲ್ ರನ್ನರ್ಸು. ಹೀಗಾಗಿ ಗೋಲ್ ಗುಂಬಜ್ನಿಂದ ಪ್ರಾರಂಭ ಆಗ್ತದೆ.
ಇಲ್ಲಿ ಈ ಸಲ ಸ್ಟೇಡಿಯಂನಲ್ಲಿ ಟ್ರ್ಯಾಕ್ ನಡೀತಾ ಇರೋದ್ರಿಂದ ಇಲ್ಲಿ ಎಂಡಪ್ ಇಲ್ಲಿ ಮಾಡಿದ್ದಾರೆ. ಮತ್ತು 1 ರನ್ನು 3 ಕಿಲೋಮೀಟರ್ ಅನ್ನು ಗೋಲ್ ಗುಂಬದಿಂದ ಸ್ಟೇಡಿಯಂ ಮಾಡ್ತಿದ್ವಿ. ಅದು ಕಾರಣಾಂತರದಿಂದ ಈ ಸಲ ಗೋಲ್ ಗುಂಬದಿಂದ ಸ್ಟೇಡಿಯಂ ಖಾಲಿ ಇಲ್ಲ ಅಂತೇಳಿ ಗಾಂಧಿ ಚೌಕ್ನಿಂದ KCP ಗ್ರೌಂಡ್ ತನಕ ಮಾಡಿದ್ದಾರೆ. ಅದು ಮತ್ತು ಹ್ಯಾಪಿ ರನ್ನು ಕೂಡ ಇಲ್ಲೇ ಗೇಟ್ಲಿಂದ ಒಳಗೆ ಗ್ರೌಂಡಲ್ಲಿ ಒಂದು ರೌಂಡ್ ಹೊಡೆದು ಅದು ಹ್ಯಾಪಿ ರನ್ ಕನ್ಕ್ಲೂಡ್ ಆಗ್ತದೆ. ಆಮೇಲೆ ಹ್ಯಾಂಡಿಕ್ಯಾಪು ಅಂಗವಿಕಲರಿಗೂ ಕೂಡ ನಾವು ಅದೊಂದು ರನ್ ಅದನ್ನು ಮಾಡಲಾಗಿದೆ. ಆಮೇಲೆ ಶಾಲಾ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ, ಯಾಕಂದರೆ ಬರೀ ಖಾಸಗಿ ಶಿಕ್ಷಣ ಸಂಸ್ಥೆ ಮಕ್ಕಳಿಗೆ ಅಷ್ಟೇ ಅಲ್ಲ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಪ್ರತಿ ವರ್ಷದಿಂದ ಪ್ರಥಮದಿಂದ ನಾವು ಅವ್ರಿಗೆ ಉಚಿತವಾಗಿ ಅವ್ರಿಗೆ ಒಂದು 500 ಜನ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಅವರು ಇದಕ್ಕೆ ಮಾಡಿ ಕೊಟ್ಟಿದ್ದೀವಿ. ಈ ವರ್ಷನೂ ಕೂಡ ಅವ್ರು ಉಚಿತವಾಗಿ ಅಂದರೆ ಅವ್ರಿಗೆ T-ಶರ್ಟ್ ಕೊಡ್ತೀವಿ. ನಾವು ನಮ್ಮ ಇದರಿಂದ T-ಶರ್ಟ್ ಕೊಡ್ತೀವಿ. ಆಸ್ ಪಾರ್ಟ್ ಆಫ್ ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೆ ಯಾಕಂದರೆ ಸರ್ಕಾರಿ ಶಾಲಾ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಬೇಕು. ಅವ್ರಿಗೆ ಯಾಕಂದರೆ ಅವ್ರಿಗೂ ಇಲ್ಲಿ ತಾರತಮ್ಯ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಆ ಒಂದು ಇದನ್ನು ಕೂಡ ಇದು ಸಾಗ್ತಾ ಇದೆ. ಇದಕ್ಕೆ ತಾವು ವೈಡ್ ಕವರೇಜ್ ಕೊಟ್ಟು ಸ್ವಲ್ಪ ಯಶಸ್ಸಾಗಲಿಕ್ಕೆ ಸಹಕಾರ ಮಾಡಬೇಕು ಅಂಥೇಳಿ ತಮ್ಮಲ್ಲಿ ಕಳ್ಕಳಿಂದ ಪ್ರಾರ್ಥನೆ ಮಾಡ್ತೀನಿ. ಪಾರ್ಷಿಯಲಿ ಈಗ ಕೆಲವೊಂದು ಕಡೆ ಎಸ್ಕೇಪ್ ಇದ್ದಲ್ಲಿ ಈ ಸಲ ಬಿಡ್ತೀವಿ. ನಾ ಹೇಳಿದ್ನಲ್ಲ ಈಗ ಎಷ್ಟೊತ್ತನ ಇಲ್ಲಿವರೆಗೆ 60 ಲಕ್ಷ ಆಗಿದೆ. ಅದು ಈಗ ಬಹಳ ಈಗ 22% and 0.17 ಇಸ್ ಹ್ಯೂಜ್ ಡಿಫ್ರೆನ್ಸ್. ಈಗ ಇದು 5 ವರ್ಷ 1 ಕೋಟಿ ನಾವು ಗಿಡ ನಡ್ತೀವಿ. ಆ 1 ಕೋಟಿಗೆ ಪ್ರಪೋರ್ಷನೇಟ್ ಆಗಿ ಇವತ್ತು ಎಷ್ಟು ಪರ್ಸೆಂಟೇಜ್ ನಾನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಇದು ದಿಸ್ ಹ್ಯಾಸ್ ಟು ಗೋ ಒಂದು 25 ವರ್ಷ ಹೋಗ್ಬೇಕಾಗ್ತದೆ. ದಿಸ್ ಇಸ್ ಒಂದು ಪ್ರಯತ್ನ ಏನ್ರಿ, ಇದಕ್ಕೆ ಪ್ರಯತ್ನ. ಇದು ಕನಿಷ್ಠ ಒಂದು 25 ವರ್ಷ ಹೋದರೆ ನೀವು ಒಂದು ಹಂತಕ್ಕೆ ಬರ್ತದೆ. ಈಗ ಎಲ್ಲ ಪರಟಿ ಹೇಳಿದ್ರೆ 5 ಕೋಟಿ ಗಿಡ ನೆಡ್ರಿ ನೀವು 2% ಕಡಿಮೆ ಆಗ್ತದೆ ಅಂಥೇಳಿ. ನಾನೇನು ಎಕ್ಸ್ಪರ್ಟ್ ಅಲ್ಲ, ಒಂದು ಪ್ರಯತ್ನ ಮಾಡಿದ್ದೀವಿ. ಪ್ರಯತ್ನಕ್ಕೆ ಎಲ್ಲರೂ ಎಲ್ಲ ಸಹಕಾರ ಮಾಡಿದ್ದಾರೆ. ನಿಮ್ಮಡ್ಕೊಂಡು ಯಶಸ್ವಿ ಆಗಿದೆ. ಮುಂದಿನೂ ಕೂಡ ಇದು ನಡಿಬೇಕು, ಯಶಸ್ಸು ಆಗಬೇಕು. ಒಂದು 25 ವರ್ಷ ಮುಂದುವರೆದ್ರೆ ಬಹುಶಃ ಬಿಜಾಪುರದ ಒಂದು ಚಿತ್ರಣ ಬದಲಾವಣೆ ಆಗ್ತದೆ. ಯಶ್ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ. ಅವರು KGF 2 ಶೂಟಿಂಗ್ನಲ್ಲಿದ್ದಾರೆ. ಅಲ್ಲಿ KGFನಿಂದ ನಾನು ಹೆಲಿಕಾಪ್ಟರ್ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಮಾತನ್ನ ಇವತ್ತು ಅಲ್ಲಿಂದ ಜಿಂದಾಲ್ ಬಂದು ಜಿಂದಾಲಿಂದ ಬರ್ತೀನಿ ಅಂತ ಮಾತನ್ನು ಹೇಳಿದ್ದಾರೆ. ಈ ಸಲ ಅಷ್ಟೇ ರಾಹುಲ್ ಗಾಂಧಿ ಬಂದಿದ್ದರು, ಅವರು ಇಲ್ಲಿ ಇದ್ದರು, ಅನಿವಾರ್ಯ ಅವರು ಭಾಗವಹಿಸಿದ್ರು. ಈಗ ಇದ್ರಾಗ ಯಾವ ಪಾರ್ಟಿ ಪಂಗಡ ಇಲ್ಲ. ಯಶ್ ನಮ್ಮ ಪರ್ಮನೆಂಟ್ ಆಗಿ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಾರೆ. ಅವರು ಎಲ್ಲದಕ್ಕೂ ಭಾಗವಹಿಸಿದ್ದಾರೆ. ಈ ವರ್ಷನೂ ಭಾಗವಹಿಸ್ತಾರೆ. ಮತ್ತು ಮುಂದಿನ ವರ್ಷ ಒಂದು ದೊಡ್ಡ ಪ್ರಮಾಣದಲ್ಲಿ 5 ಇಯರ್ಸ್ ನಮ್ಮದು 1 ಕೋಟಿ ಆದಮೇಲೆ ಮುಂದಿನ ವರ್ಷ ಒಂದು ದೊಡ್ಡ ಇದನ್ನು ಅಂದರೆ ಜನರಿಗೆ ಹೇಳಬೇಕು. ಸೊ ದ್ಯಾಟ್ ಇಲ್ಲಪ್ಪ ಯಶಸ್ಸಾಗಿದೆ 5 ವರ್ಷ ಅಂದರೆ ಮತ್ತೆ ಮುಂದಿನ ಪೀಳಿಗೆ ನೆಕ್ಸ್ಟ್ ಅದನ್ನು ಟೇಕ್ ಓವರ್ ಮಾಡ್ಕೊಂಡು ಮುಂದೆ ನಡ್ಸ್ಕೊಂಡು ಹೋಗೋರು ಕೂಡ ಅವ್ರಿಗೂ ಒಂದು ಧೈರ್ಯ ಬರ್ತದೆ, ಹುಮ್ಮನ್ಸು ಬರ್ತದೆ. ಆ ಕೆಲಸ ಆಗಲಿಕ್ಕೆ ನೆಕ್ಸ್ಟ್ ಇಯರ್ ಒಂದು ದೊಡ್ಡ ಗ್ರ್ಯಾಂಡ್ ಕನ್ಕ್ಲೂಷನ್ ಆಫ್ 1 crore ನಾವು ಮಾಡಿದ್ದೀವಿ ಅನ್ನೋದನ್ನ ಇಡೀ ರಾಜ್ಯದ ಜನತೆಗೆ ಹೇಳಬೇಕು. ಇದು ನಮ್ಮದು ಕೋಟಿ ವೃಕ್ಷ ಅಭಿಯಾನ ಸ್ಟಾರ್ಟ್ ಆದಮೇಲೆ ನಮ್ಮ ಫಾರೆಸ್ಟ್ ಇಲಾಖೆ ಈಗಾಗಲೇ ಪ್ರತಿ ಜಿಲ್ಲೆಗೆ ಕೋಟಿ ಗಿಡಗಳನ್ನ ನಡಬೇಕಂತ ಅವರು ಕೂಡ ಇದನ್ನು ಅಡಾಪ್ಟ್ ಮಾಡ್ಕೊಂಡ್ರು. और खबरों के लिए देखते रहिए बी न्यूज नेशन। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।